ಆದಾಯ ಆಗಬೇಕಂದ್ರೆ ಸರ್ ಇದು ಇದೇನು ತಳಿ ಇದೆ ಇದು ಸೋನಾಲಿ ತಳಿ ಇದೆ. ಸೋನಾಲಿ ತಳಿನಲ್ಲಿ ಒಂದು ವರ್ಷದಲ್ಲಿ ಒಂದು 200 ಮೊಟ್ಟೆ ಸಿಗುತ್ತದೆ. ಸೋನಾಲಿ ತಳಿ ಇದು ಸೋನಾಲಿ ತಳಿ. ಒಂದು 20 ಅಡಿ ಬೈ 30 ಅಡಿ ಶೆಡ್ ನಿರ್ಮಾಣ ಮಾಡೋದಂದ್ರೆ ಅದ್ರಲ್ಲಿ 1,000 ಇಲ್ಲ ಸರ್ 1800 ಕೋಳಿಗಳು ಖಂಡಿತವಾಗಿ ಕೂಡುತ್ತದೆ. 20-30 ಶೆಡ್ನಾಗ ರೀ 1800 ಮರಿಗಳು ಕೂಡುತ್ತವೆ. ಇದು ಸೇಮ್ ನಾಟಿ ಕೋಳಿ ಬಿಟ್ಟು ಇದು ಬೇರೆ ಯಾವ್ದೂ ಇಲ್ಲ. ಕೆಲವೊಬ್ಬರು ಈ ತರಾನು ಇದ್ದಾರೆ, ಇದಕ್ಕೆ ನಾಟಿ ಕೋಳಿ ಅಂತ ಮಾರಾಟ ಮಾಡ್ತಾರೆ. ಆದ್ರೆ ನಾ ಒಂದು ಓಪನ್ ಆಗಿ ಹೇಳ್ತೀನಿ, ನಾ ಸೋನಾಲಿ ತಳಿ ಮಾಡ್ತೀನಿ. ಸೋನಾಲಿ ಮೊಟ್ಟೆನ ತಗೋತೀನಿ, ಮರಿನೂ ಕೊಡ್ತೀನಿ ಸೋನಾಲಿನಿ. ಕಲಬುರಗಿದಾಗ ಏನದ ನಾವು ಜೋಳ ತಿಂದಂದ್ರೆ ಸುದೃಢವಾಗಿರ್ತೀವಿ. ಅದೇ ಕೆಲವೊಬ್ಬರು ವೀಕ್ಷಕರು ಇರ್ತಾರೆ, ಅವ್ರು ಬೆಂಗಳೂರು ಹತ್ರ ಇರ್ತಾರೆ, ಅಲ್ಲಿ ರಾಗಿ ಉಂಡಂದ್ರೆ ಅವ್ರು ಸುದೃಢವಾಗಿರ್ತಾರೆ. ಇದು ಕೋಳಿ ಎಲ್ಲಿ ಬೆಳೀತದ ಅಲ್ಲಿ ಏನ್ ಬೆಳೆ ಬರ್ತದ ಅದು ಆಹಾರ ತಿನ್ಸೋದು ತುಂಬಾ ಅವಶ್ಯಕತೆ ಇದೆ. ಮತ್ತೆ ಜಾಸ್ತಿ ರೇಟ್ ಆಗ್ತದೆ. 100-110 ರೂಪಾಯಿ ಹೇಳ್ತಾರ. ಅದ್ರದಾಗ ಮತ್ತೆ ಹೇಳ್ತಾರ ನಾಟಿ ಇದೆ, ಪ್ಯೂರ್ ನಾಟಿ ಇದೆ ಅದು ಅಂತ ಹೇಳ್ತಾರ. ಪ್ಯೂರ್ ನಾಟಿ ಬಲಿಗೆ ಯಾರನ್ನೂ ಬೀಳ್ಬೇಡ್ರಿ. ನಿಮ್ಗೊಂದು ಮನಸಾರೆ ಒಂದು ವಿನಂತಿ ಮಾಡ್ತೀನಿ. ರೈತ ಬಾಂಧವರಿಗೆ ನಮಸ್ಕಾರ. ನಾನು ನಿಮ್ಮ ರಂಗು ಕಸ್ತೂರಿ ಮುಡಬೋಳ್. ಇವತ್ತು ನಾವು ಒಬ್ಬ ವಿಶೇಷ ವ್ಯಕ್ತಿ ಹತ್ರ ಬಂದಿದ್ದೀವಿ. ಇವ್ರ ಬಗ್ಗೆ ಕಳೆದ ಬಾರಿ ಕೂಡ ವಿಡಿಯೋ ಮಾಡಿದ್ದೆ. ಇವರು ಒಬ್ಬ ವಿಕಲಚೇತನರಾಗಿ ಹಲವಾರು ಜನರಿಗೆ ಸ್ಫೂರ್ತಿಯಾಗಿದ್ದಾರೆ. ವಿಶೇಷವಾಗಿ ನಾಟಿ ಕೋಳಿ ಸಾಕಾಣಿಕೆಯನ್ನು ಮಾಡ್ತಾ ಅಭಿವೃದ್ಧಿಯನ್ನು ಹೊಂದಿದ್ದಾರೆ. ಜೊತೆಗೆ ಇದ್ರ ಬಗ್ಗೆ ತರಬೇತಿಯನ್ನು ಪಡೆದು ವಿಶೇಷ ರೀತಿಯಲ್ಲಿ ಕೋಳಿಗಳ ಸಾಕಾಣಿಕೆ ಮಾಡ್ತಿದ್ದಾರೆ. ಅದರ ಜೊತೆಗೆ ಇವರು ಮರಿಗಳನ್ನು ಕೊಡುವುದಾಗಲಿ, ಮೊಟ್ಟೆಗಳನ್ನು ಖರೀದಿಸುವುದಾಗಲಿ, ಈ ರೀತಿ ವಿಶೇಷ ವ್ಯವಹಾರ ಕೂಡ ಮಾಡ್ತಾ ಇದ್ದಾರೆ. ಹಲವಾರು ರೈತರಿಗೆ ಇವರಿಂದ ಮರಿಗಳನ್ನು ಕೊಟ್ಟಿದ್ದಾರೆ. ಅದು ಅಭಿವೃದ್ಧಿ ಪಡಿಸಿದ ಮೇಲೆ ಅವ್ರ ಹತ್ರ ಮೊಟ್ಟೆಯನ್ನು ಖರೀದಿ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಯಾವ ಥರ ಮಾಡ್ತಾ ಇದ್ದಾರೆ, ಯಾವ ತಳಿಯ ಕೋಳಿ ಇದ್ದಾವೆ, ಲಾಭ ನಷ್ಟ ಯಾವ ಥರ ಇದೆ, ಇವತ್ತು ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ. ನಮಸ್ಕಾರ ಸರ್. ನಮಸ್ಕಾರ. ತುಂಬ ಹೃದಯದಿಂದ ತಮಗೆ ಧನ್ಯವಾದಗಳು ಸರ್. ಸರ್, ಮೊದಲಿಗೆ ನಮ್ಮ ರೈತರಿಗೆ ತಮ್ಮ ಹೆಸರು ಮತ್ತು ಪರಿಚಯ ಹೇಳ್ರಿ ಸರ್. ನಮಸ್ಕಾರ ರೈತ ಬಾಂಧವರಿಗೆ. ನನ್ನ ಹೆಸರು ನಿತಿನ್ ರಂಗದಳ್. ನಾನು ಇರೋದು ಕಲಬುರಗಿ ಜಿಲ್ಲೆಯಲ್ಲಿ ಗಣಜೋಖೇಡ್ ಒಂದು ಗ್ರಾಮ ಇದೆ. ಆ ಗ್ರಾಮದಲ್ಲಿ ನಾನು ಕೋಳಿ ಸಾಕಾಣಿಕೆ ವ್ಯವಸಾಯವನ್ನು ಮಾಡ್ತಾ ಇದ್ದೇನೆ. ಇವಾಗ ಇಲ್ಲಿ ಎಷ್ಟು ಎಕರೆ ಹೊಲ ಸರ್? ಇದು 1 ಎಕರೆ ಜಮೀನಿದೆ. 1 ಎಕರೆ ಜಮೀನು. ಇದ್ರ ಜೊತೆ ಬೇರೆ ಏನಾದರೂ ಬೆಳೆ ಮಾಡ್ತೀರಿ ಸರ್? ಇಲ್ಲ, ಇದು ಕೋಳಿ ಸಾಕಾಣಿಕೆ ಅಷ್ಟೇ, ಅದು ಬಿಟ್ಟು ಹೊರತು ಬೇರೆ ಯಾವುದೂ ಮಾಡೋದಿಲ್ಲ. ಎಷ್ಟು ಕೋಳಿಗಳಿದಾವೆ ಸರ್ ಇಲ್ಲಿ? ಇಲ್ಲಿ ಸಣ್ಣ ದೊಡ್ಡ ಕೂಡ ಸುಮಾರು ಒಂದು 1500 ಕೋಳಿಗಳಿವೆ. 1500 ಕೋಳಿ. ಸರ್, ವಿಶೇಷವಾಗಿ ನಾಟಿ ಕೋಳಿ ಅಂದರೆ ರೈತರು ಮನೆ ಹತ್ರ 3-4 ಸಾಕ್ತಿರ್ತಾರೆ. ಅದರಿಂದ ಮೊಟ್ಟೆ ಉತ್ಪತ್ತಿ ಆಗ್ತಿರ್ತವೆ, ಸ್ವಲ್ಪ ಪ್ರಮಾಣದಲ್ಲಿ ಅಭಿವೃದ್ಧಿ ಆಗ್ತದೆ. ನಾಟಿ ಕೋಳಿ ಅಂದರೆ ಇವು ಯಾವ ಥರ ಸರ್? ಇದು ಸರ್ ನಾಟಿ ಕೋಳಿ ಅಂದರೆ ಮನೆಯಲ್ಲಿ ಮಾಡುವಾಗ ಯಾವಾಗ ಸಣ್ಣ ಪ್ರಮಾಣದಲ್ಲಿ ಮಾಡ್ತೀವಿ, ಪ್ಯೂರ್ ನಾಟಿ ಕೋಳಿ ಮಾಡಬೇಕು. ಆದರೆ ಒಂದು ಕಮರ್ಷಿಯಲೈಸ್ ಹೋದಂದ್ರೆ ನಾವು ಪ್ಯೂರ್ ನಾಟಿಯಲ್ಲಿ ಬರೋದು ಒಂದು ವರ್ಷನಲ್ಲಿ ಒಂದು ಕೋಳಿಲಿಂದ ಬರೀ 80 ಮೊಟ್ಟೆಯಲ್ಲಿ 180 ಮೊಟ್ಟೆ ಬರ್ಬೇಕಂದ್ರೂ ಹಬ್ಬ ಅದ. ಅದು ವ್ಯವಸಾಯ ದೃಷ್ಟಿಕೋನದಿಂದ ಆದಾಯ ಆಗೋದಿಲ್ಲ. ಆದಾಯ ಆಗಬೇಕಂದ್ರೆ ಸರ್ ಇದು ಇದೇನು ತಳಿ ಇದೆ, ಇದು ಸೋನಾಲಿ ತಳಿ ಇದೆ. ಸೋನಾಲಿ ತಳಿನಲ್ಲಿ ಒಂದು ವರ್ಷದಲ್ಲಿ ಒಂದು 200 ಮೊಟ್ಟೆ ಸಿಗುತ್ತದೆ. ಸೋನಾಲಿ ತಳಿ ಇದು ಸೋನಾಲಿ ತಳಿ. ಒಂದು ವರ್ಷದಲ್ಲಿ 200 ಮೊಟ್ಟೆ ಸಿಗ್ತದೆ. ಖಂಡಿತ 200 ಮೊಟ್ಟೆ ಸಿಗುತ್ತೆ ಸರ್. ಈ ಸೋನಾಲಿ ತಳಿ ವಿಶೇಷತೆ ಏನು ಸರ್? ಈಗ ನಮ್ಮ ಲೋಕಲ್ ಜವಾರಿ ಕೋಳಿಗೆ ಸಾಕ್ದಂಗೆ ಸಾಕ್ಬೇಕು, ಇದಕ್ಕೆ ವಿಶೇಷ ಪೋಷಣೆ ಏನಾದ್ರು ಆಯ್ತು? ಏನಿಲ್ಲ ಸರ್, ಆ್ಯಕ್ಚುಲಿ ನೋಡ್ಬೇಕಂದ್ರೆ ಇದು ನಾಟಿ ಕೋಳಿಗಾದ್ರೂ ಸೋನಾಲಿ ಭಾಳ ಸುಲಭವಾಗಿ ಮಾಡ್ಬೋದು. ಇದ್ರ ಸರಿಯಾಗಿ ಏನು ಭಾಳ ದೊಡ್ಡದು ರಾಕೆಟ್ ಸೈನ್ಸ್ ಇಲ್ಲ, ಹುಚ್ಚು ಮನುಷ್ಯನೂ ಮಾಡ್ಬೋದು. ನಾ ಹೆಮ್ಮೆಲಿಂದ ಹೇಳ್ತೀನಿ, ನನ್ನ ಹತ್ರ ವಿದ್ಯಾರ್ಥಿ ಶಕ್ತಿಯಲ್ಲಿ ನಾ ಮಾಡ್ತೀನಿ ಅಂದ್ರೆ ನೋಡೋಂಥ ವೀಕ್ಷಕರು ಯುವಕರು ಇರ್ಲಕ್ಕ, ಒಂದು ಸ್ತ್ರೀ ಇರ್ಲಕ್ಕ, ಅಥವಾ ಒಂದು ನಿವೃತ್ತ ಆಗದರ ಅಧಿಕಾರಿಯಾಗಿ ಇರ್ಲಕ್ಕ, ಅವ್ರನ್ನೂ ಕೂಡ ಮಾಡ್ಬೋದು. ಇದ್ರ ಸರಿಯಾಗಿ ಏನು ಭಾಳ ದೊಡ್ಡ ರಾಕೆಟ್ ಸೈನ್ಸಲ್ಲಿ ಅತ್ಯಂತ ಸುಲಭವಾಗಿ ಮಾಡೋದಂಥ ವ್ಯವಸಾಯ ಇದೆ. ನಾಟಿ ಕೋಳಿ ಮೊಟ್ಟೆ ಬರೋದು ತುಂಬ ಚಿಕ್ಕದು. ತಾವು ಒಂದು ಸರ್ತಿ ಗಮನ ಮಾಡಿ ನೋಡಿ ಸರ್, ನಾಟಿ ಕೋಳಿ ಏನು ಮನೆ ಎದುರೇ ಅಡ್ಡಾಡ್ತಾ ಇರ್ತಾವೆ. ಒಂದು ಕೋಳಿ ಹಿಂದೆ ಮರಿಗಳು ಮೊದಲು ಹುಡ್ತಾವೆ, ಒಂದು 20 ಮೊಟ್ಟೆ ಇಟ್ಟಂದ್ರೆ ಒಂದು ಮರಿಗಳು ಬರ್ತಾವೆ 14-15 ಮರಿ. ಆದ್ರೆ ಅದು 1-2 ತಿಂಗಳಾಗತ್ತಂದ್ರೆ ಬರೀ 4 ಇಲ್ಲ ಅಂದ್ರೆ 6 ಅಷ್ಟೇ ಉಳ್ಕೊಂತಾವ ಮರಿಗಳು ಉಳ್ಕೋತಾವ. ಉಳ್ಕಿದೆಲ್ಲ ಮಿಕ್ಕಿದೆಲ್ಲ ಸತ್ತೋತಾವ. ಆ ಮೊಟ್ಟೆ ಮೊಟ್ಟೆ ಇರೋದು ತುಂಬ ಚಿಕ್ಕದು, ಆ ಮರಿ ಬರೋದು ತುಂಬ ಚಿಕ್ಕದು. ಅದು ಸಂಗೋಪನೆ ಮಾಡ್ಬೇಕಂದ್ರೆ ತುಂಬ ಕಷ್ಟದಾಯಕ ಇದೆ. ಇದ್ರದಾಗ ಆ ಥರ ಕಷ್ಟದಾಯಕ ಬರೋದಿಲ್ಲ. ಸರ್, ಯಾವ ಥರ ಆದಾಯ ಇದೆ ಇದು ರೈತರು ಮಾಡ್ಬೇಕಂದ್ರೆ? ನೀವು ಯಾವ ಥರ ಮರಿಗಳು ಕೊಡ್ತೀರಿ, ಅವ್ರಿಗೆ ಯಾವ ಥರ ಅನುಕೂಲ ಆಗಿದೆ, ಅದ್ರ ಬಗ್ಗೆ ಸ್ವಲ್ಪ ವಿಸ್ತಾರವಾಗಿ ಹೇಳ್ರಿ. ಖಂಡಿತವಾಗಿ ಹೇಳ್ತೀನಿ. ಇದು 1000 ಕೋಳಿ ಸಾಕಾಣಿಕೆ ಮಾಡ್ಬೇಕಂದ್ರೆ ಇದು ಎಲ್ಲ ಖರ್ಚು ಕೂಡಿ 2,25,000ದಿಂದ 2,50,000ವರೆಗೆ ವೆಚ್ಚ ಬರೋದು. 5 ತಿಂಗಳವರೆಗೆ ₹1 ಆದಾಯ ಬರೋದಿಲ್ಲ. 5 ತಿಂಗಳ ನಂತರ ಪ್ರತಿ ತಿಂಗಳ ರೈತರಿಗೆ ಏನದ ಕನಿಷ್ಠ ಆದಾಯ ₹50,000 ಆದಾಯ ಬರುತ್ತದೆ. ಇದು ಈಗ 1,000 ಮರಿ ತೊಗೊಂಡ್ರೆ ಒಂದು 500 ಬರೋದು ಕೋಳಿ, 500 ಬರೋದು ಹುಂಜ. 500 ಹುಂಜ ನಿಮ್ಮ ಮಾರುಕಟ್ಟೆಯಲ್ಲಿ ನೀವೇ ಮಾರಾಟ ಮಾಡಿಬಿಡೋದು. ಆ ನಂತರ 500 ಕೋಳಿದಿಂದ ಪ್ರತಿದಿನ ಒಂದು 300 ಮೊಟ್ಟೆ ಉತ್ಪಾದನೆ ಆಗುತ್ತದೆ. ಆ 300 ಮೊಟ್ಟೆ ಏನದ ನಿಮ್ಮ ಹತ್ರ ಮಾರುಕಟ್ಟೆ ಕ್ಷಮತೆ ಇತ್ತಂದ್ರೆ ನೀವು ಮಾರಾಟ ಮಾಡ್ಬೋದು.
ಅಥವಾ ನಿಮ್ಮ ಹತ್ರ ಮಾರುಕಟ್ಟೆ ಕ್ಷಮತೆ ಇಲ್ಲ ಅಂದ್ರೆ ಮೊಟ್ಟೆ ಏನದ ಪ್ರತಿದಿನ ಒಂದು 300 ಮೊಟ್ಟೆ ಬಂದು ಅಂದ್ರೆ ನಿಮ್ಮ ಮೊಟ್ಟೆ ನಾನೇ ತೊಗೊಂಡ್ಬಿಡುತ್ತೇನೆ. ನೀವೇ ಖರೀದಿ ನಾನೇ ಮಾಡ್ತೀನಿ ರೈತರ ಹತ್ರ. ಋತುಮಾನ ಲೆಕ್ಕದಿಂದ ಖರೀದಿ ಮಾಡುತ್ತೇನೆ. ಬೇಸಿಗೆ ದಿನದಾಗ ಬೇರೆ ರೇಟ್ ಬೇರೆ, ಚಳಿಗಾಲದಲ್ಲಿ ಬೇರೆ, ಮತ್ತು ಮಳೆಗಾಲದಲ್ಲಿ ಬೇರೆ, ಈ ಥರ ಒಂದು ರೇಟ್ಲಿಂದ ಖರೀದಿ ಮಾಡುತ್ತೇನೆ. ಪ್ರತಿ ತಿಂಗಳ ಒಂದು 50,000 ರೂಪಾಯಿ ಕನಿಷ್ಠ ಆದಾಯ. ಒಂದು 1000 ಕೋಳಿ ಸಾಕಾಣಿಕೆ ಮಾಡೋದಂದ್ರೆ ಪ್ರತಿ ತಿಂಗಳ ಒಂದು 50,000 ರೂಪಾಯಿ ಕನಿಷ್ಠ ಆದಾಯ ಖಂಡಿತ ಬರುತ್ತದೆ. ಸರ್, ಈಗ ಶೆಡ್ ಮಾಡ್ಬೇಕಂದ್ರೆ 1,000 ಕೋಳಿಗೆ ಏನು ಸೈಜಲ್ಲಿ ಮಾಡಬೇಕು? ಮತ್ತು ವಿಶೇಷವಾಗಿ ಈ ನಾಟಿ ಕೋಳಿಗಳಂದ್ರೆ ಫ್ರೀ ರೇಂಜ್ ಬೇಕೇ ಬೇಕು, ಖಂಡಿತವಾಗಿ. ಶೆಡ್ಡಲ್ಲೇ ಇಟ್ಟು ಸಾಕಾಗಲ್ಲ. ಅದಕ್ಕೆ ಎಲ್ಲ ಯಾವ ಥರ ವ್ಯವಸ್ಥೆ ಮಾಡ್ಕೋಬೇಕು? ಇದಕ್ಕೆ 1,000 ಕೋಳಿ ಸಾಕಾಣಿಕೆ ಮಾಡ್ಬೇಕಂದ್ರೆ ಸುಮಾರು ಒಂದು 13 ಗುಂಟೆ ಭೂಮಿ ಇರಬೇಕು. 1 ಎಕರೆಯಲ್ಲಿ 40 ಗುಂಟೆ ಭೂಮಿ ಇರುತ್ತದೆ. 1 ಎಕರೆನೂ ಬೇಕಾಗಿಲ್ಲ, ಹೊರತು ಅರ್ಧ ಎಕರೆನೂ ಬೇಕಾಗಿಲ್ಲ. ಬರೀ 13 ಗುಂಟೆ ಜಮೀನು ಇರಬೇಕು. ಆ ಜಮೀನಲ್ಲಿ ನೀರಿನ ವ್ಯವಸ್ಥೆ ಇರಬೇಕು. ಆ ನಂತರ ಏನದ ವೆಚ್ಚನಲ್ಲಿ ಏನದ ಒಂದು 10 ಗುಂಟೆ ಜಮೀನಲ್ಲಿ ಕಬ್ಬಣ ಜಾಲಿಲಿನ ಕಂಪೌಂಡ್ ಹಾಕೊಂಡು ಬಿಡೋದು. ಒಳಗಡೆ ನಾಯಿ, ಬೆಕ್ಕ, ಮುಂಗುಸಿ, ಈ ಥರ ಶತ್ರು ಪ್ರಾಣಿ ಯಾವ್ದು ಒಳಗಡೆ ಬರಬಾರ್ದು. ಒಂದು 20 ಅಡಿ ಬೈ 30 ಅಡಿ ಶೆಡ್ ನಿರ್ಮಾಣ ಮಾಡೋದಂದ್ರೆ ಅದ್ರಲ್ಲಿ 1,000 ಇಲ್ಲ ಸರ್ 1,800 ಕೋಳಿಗಳು ಖಂಡಿತವಾಗಿ ಕೂಡುತ್ತದೆ. 20-30 ಶೆಡ್ನಾಗ ರೀ 1,800 ಮರಿಗಳು ಕೂಡುತ್ತೇವೆ. ಆ ನಂತರ ಏನದ ಒಂದು ಶೆಡ್ ನಿರ್ಮಾಣ ಮಾಡೋದು, 1,000 ಮರಿ ಹಾಕೋದು. 1,000 ಮರಿಗಳಿಗೆ 5 ತಿಂಗಳವರೆಗೆ ಆ ಮರಿಗಳಿಗೆ ಆಹಾರ, 5 ತಿಂಗಳವರೆಗೆ ಎಲ್ಲ ಮರಿಗಳಿಗೆ ಲಸಿಕೆ, ಆ ಎಲ್ಲ ಮರಿಗಳಿಗೆ ನೀರು ಕೊಡೋಕ್ಕೋಸ್ಕರ ಪಾತ್ರೆ, ದಾಣಿ ಇಡೋಕ್ಕೋಸ್ಕರ ಪಾತ್ರೆ, ಮತ್ತು ಇನ್ನಿತರ ಖರ್ಚು ಅಂದ್ರೆ ಭತ್ತದ ಒಟ್ಟು, ಕೊಳತಿದ ಹೆಂಡೆ ಗೊಬ್ಬರ ನಮ್ಗೆ ತುಂಬ ಅವಶ್ಯಕತೆ ಇದೆ. ಆ 10 ಗುಂಟೆ ಭೂಮಿಯಲ್ಲಿ 250 ನುಗ್ಗೆಕಾಯಿ ಗಿಡಗಳು ಹಚ್ಕೊಂಬಂದು ಕೂಡ ತುಂಬ ಅವಶ್ಯಕತೆ ಇದೆ. ಕೊಳತಿದ ಹೆಂಡೆ ಗೊಬ್ಬರ, ಮತ್ತಂದ್ರೆ ರೂಮ್ ಟೆಂಪ್ರೇಚರ್ ಮೀಟ್ರ್ ಅಂತ ಸಿಗುತ್ತೆ, 200 ಅಥವಾ 300 ರೂಪಾಯಿಗೆ ಆನ್ಲೈನಲ್ಲಿ. ಇಷ್ಟೆಲ್ಲ ಖರ್ಚು ಮಾಡೋದಂದ್ರೆ 500 1,000 ಮರಿ ಆಗದಂದ್ರೆ 500 ಕೋಳಿ ಬರೋದು, 500 ಹುಂಜ ಬರೋದು. 500 ಹುಂಜ ಏನದ ನಿಮ್ಮ ಮಾರುಕಟ್ಟೆಯಲ್ಲಿ ನೀವು ಮಾರಾಟ ಮಾಡಿಬಿಡೋದು. ಕನಿಷ್ಠ 500 ರೂಪಾಯಿಗೆ ಒಂದು ಹುಂಜ ಮಾರಾಟ ಆಗ್ತದ. 500 ರೂಪಾಯಿಗೆ ಒಂದು ಹುಂಜ ಮಾರಾಟ ಐತಂದ್ರೆ ಅದು ಹುಂಜಾಲಿಂದ ಒಂದು 500 ಹುಂಜ ಮಾರಾಟ ಮಾಡೋದಂದ್ರೆ 2.5 ಲಕ್ಷ ರೂಪಾಯಿ ಪುನಃ ನಿಮ್ಮ ರೈತರ ಕೈದಾಗ ಪುನಃ ಕೈದಲ್ಲಿ ಸೇರುತ್ತದೆ. ಮಿಕ್ಕಿದ 500 ಕೋಳಿದಿಂದ ಪ್ರತಿದಿನ 300 ಮೊಟ್ಟೆ ಬರುತ್ತದೆ. ಆ 300 ಮೊಟ್ಟೆ ಏನದ ಬೇಸಿಗೆ ದಿನದಲ್ಲಿ 7 ರೂಪಾಯಿಗೆ ಒಂದು ಮೊಟ್ಟೆ ತೊಗೋತೀನಿ ನಾನೇ, ಮಳೆಗಾಲದಲ್ಲಿ 8 ರೂಪಾಯಿ, ಚಳಿಗಾಲದಲ್ಲಿ 9 ರೂಪಾಯಿಗೆ ಒಂದು ಮೊಟ್ಟೆ ವಾಪಸ್ ನಾನೇ ತೊಗೋತೀನಿ. ಈಗ ಲಾರ್ಜ್ ಸ್ಕೇಲಲ್ಲಿ ಮೊಟ್ಟೆ ತೊಗೊಂಡು ನೀವು ಯಾವ ಥರ ಮಾರಾಟ ಮಾಡ್ತೀರಿ ಸರ್? ಸರ್, ಇದ್ರ ಬೇಡಿಕೆ ತುಂಬ ಹೆಚ್ಚಿಗಿದೆ. ಇವಾಗ ನೋಡೋದಂಥ ವೀಕ್ಷಕರಾಯಿತು, ಯಾರಾದ್ರೂ ಇಲ್ಲಿವರೆಗೆ ಒಂದು ಮಾಂಸದ ರೇಟ್ ಏರಿಕೆಯಾಗಿದೆ ಅಥವಾ ಸರಿ ಅಂದರೆ ಡ್ರಿಂಕ್ಸ್ ಏನು ಶರೆ ಅಂತಾರೆ ಅದು ರೇಟ್ ಏರಿಕೆಯಾಗಿದೆ ಅಂತ ಇಲ್ಲಿವರೆಗೆ ಒಂದೂ ಕೂಡ ಯಾರನ್ನೂ ಪ್ರತಿಭಟನೆ ನೋಡಿಲ್ಲ. ಅದೇ ಥರ ಇದು ಮೊಟ್ಟೆನೂ ಅದೇ ಥರ ಬೇಡಿಕೆ ಇದೆ. ಇದ್ರ ಬೇಡಿಕೆಯಲ್ಲಿ ಚೂರು 1% ಕಡಿಮೆ ಇಲ್ಲ. ಗರ್ಭಿಣಿ ಹೆಣ್ಮಕ್ಳಿಗೆ ಸುಮಾರು ಹೆಣ್ಮಕ್ಳು ಇರ್ತಾರೆ, ಅವ್ರಿಗೆ ಮೊಟ್ಟೆ ಬೇಡಿಕೆ ತುಂಬ ಹೆಚ್ಚಿಗಿದೆ. ಯಾವ ಥರದ್ದು ಒಂದು ಆಪ್ರೇಷನ್ ಆಯ್ತಂದ್ರೆ ಅವ್ರಿಗೂ ಮೊಟ್ಟೆದ ಅವಶ್ಯಕತೆ ತುಂಬ ಹೆಚ್ಚಿಗಿದೆ. ಇದು ರೈತರಿಗೆ ಒಂದು ಮಾತು ಹೇಳಕ್ಕೆ ಇಚ್ಛೆ ಬಯಸ್ತೀನಿ, ನೀವು ಎಷ್ಟು ಮಾಲ್ ಬೆಳವಣಿಗೆ ಮಾಡೋದು ಇಷ್ಟು ಮಾಡಿ. ನಿಮ್ಮ ಜೊತೆಲಿ ನಾ ಇರ್ತೀನಿ, ನಾ ಇದ್ದೀನಿ, ನಿಮ್ಗೆ ಮಾರಾಟ ಮಾಡ್ಲಿಕ್ಕೆ ನಾನು ಒಂದು ಶಕ್ತಿ, ದೇವ್ರು ನನಗೆ ಒಂದು ಶಕ್ತಿ ಕೊಟ್ಟಿದೆ. ಆ ಶಕ್ತಿ ನಿಮ್ಮ ಎದುರು ಹೇಳ್ತಾ ಇದ್ದೀನಿ. ನೀವು ಎಷ್ಟು ಮೊಟ್ಟೆ ಉತ್ಪಾದನೆ ಆಗ್ಲಿಕ್ಕೆ ಬೇಡಿಕೆ ಯಾವುದನ್ನೂ ಕೊರತೆ ಇಲ್ಲ. ನಿಮ್ಮ ಜೊತೆಯಲ್ಲೇ ಕೂಡ ಕೆಲಸ ಮಾಡ್ಲಿಕ್ಕೆ ನಾನು ಯಾವಾಗಲೂ ಸದಾ ಸಿದ್ಧವಾಗಿದ್ದೀನಿ ಸರ್. ವಿಶೇಷವಾಗಿ ಇದಕ್ಕೆ ಆಹಾರ ಯಾವ ಥರ ಕೊಡಬೇಕು, ಯಾವ್ಯಾವ ಟೈಮಲ್ಲಿ ಏನೇನು ನಿರ್ವಹಣೆ ಮಾಡಬೇಕಾಗ್ತದೆ? ಆಹಾರದಲ್ಲಿ ಮರಿ ಇರಬೇಕಾದ್ರೆ ಏನು ಕೊಡಬೇಕು, ಬೆಳವಣಿಗೆ ಆದಮೇಲೆ ಏನು ಕೊಡಬೇಕು, ಮೊಟ್ಟೆ ಕೊಡಬೇಕಾದ್ರೆ ಏನು ಕೊಡಬೇಕು? ಇದು ಎಲ್ಲ ಹೇಳ್ಬೇಕಂದ್ರೆ ಸರ್ ಕನಿಷ್ಠ ಒಂದು 2ರಿಂದ 3 ಗಂಟೆ ಕಾಲಾವಧಿ ಬೇಕಾಗ್ತದೆ. ಯಾರಿಗಾದ್ರೆ ಇದು ಟಾಪ್ ಟು ಬಾಟಮ್ ಅಂದರೆ ಕೆಳಮಟ್ಟದಿಂದ ಮೇಲ್ಮಟ್ಟೆ ತನಕ ಯಾವ ಥರ ಹೋಗಬೇಕು ಅಂದರೆ ಕಂಪೌಂಡ್ ಯಾವ ಥರ ಮಾಡೋದು, ಶೆಡ್ ಯಾವ ಥರ ನಿರ್ಮಾಣ ಮಾಡೋದು, ಮರಿಗಳಿಗೆ ಆಹಾರ ಯಾವ ಥರ ಕೊಡಬೇಕು, ಆ ಮರಿಗಳಿಗೆ ಲಸಿಕೆ ಯಾವ ಥರ ಕೊಡಬೇಕು, ಮರಿಗಳ ಕಾವು ಯಾವ ಥರ ಕೊಡಬೇಕು, ಇದು ಎಲ್ಲ ಪ್ರತಿಯೊಂದು ಮಾಹಿತಿ ಹೇಳಬೇಕಂದ್ರೆ ಕನಿಷ್ಠ 2ರಿಂದ 3 ಗಂಟೆ ಕಾಲಾವಧಿ ಬೇಕಾಗುತ್ತದೆ. 2ರಿಂದ 3 ಗಂಟೆ ನಿಮ್ಮ ಮಾಹಿತಿ ಬೇಕಾದ್ರೆ ತಾವು ಖಂಡಿತ ನಾನು ಕರೆ ಮಾಡಿ. ಇದಕ್ಕೊಂದು ದುಡ್ಡನ್ನು ಕೂಡ ನಿಜವಾಗಿ ಚಾರ್ಜ್ ಮಾಡ್ತೀನಿ. 2ರಿಂದ 3 ಗಂಟೆ ಉಚಿತವಾಗಿ ಮಾಹಿತಿ ಹೇಳೋದಂದ್ರೆ ಇದಕ್ಕೆ ನಾ ಹೇಳಿದ್ನು ತಪ್ಪದ. ರೈತರಿಗೆ ಯಾರು ಮಾಡೋದು ಇಚ್ಛೆ ಇದೆ, ಯಾರಿಗೆ ಇಚ್ಛೆ ಇಲ್ಲ ಅದನ್ನು ನಾನು ಕೂಡ ಖಂಡಿತ ಗುರ್ತಾಗಲ್ಲ. ಯಾರಿಗೆ ಆಸಕ್ತಿ ಇದ್ದಾರೆ ಅವ್ರು ಖಂಡಿತವಾಗಿ ಪೇಮೆಂಟ್ ಕೊಟ್ಟು ಅದು ಎಲ್ಲ ಮಾಹಿತಿ ಪಡ್ಕೋತಾರೆ. ಮಾಹಿತಿ ಪಡ್ಕೊಂಬಂದ್ರೆ ಏನು 3-4 ಗಂಟೆದಾಗ ಎಲ್ಲ ಪೂರ ಟಾಪ್ ಟು ಬಾಟಮ್ ಅದ್ರದಾಗ ಎಲ್ಲ ಶೆಡ್ ಮಾಡೋದು, ಆಹಾರ ಮಾಡೋದು ಎಲ್ಲ ಥರದ್ದು. ಇದು ಸೇಮ್ ನಾಟಿ ಕೋಳಿ ಬಿಟ್ಟು ಇದು ಬೇರೆ ಯಾವುದೂ ಇಲ್ಲ. ಕೆಲವೊಬ್ಬರು ಈ ಥರನೂ ಇದ್ದಾರೆ, ಇದಕ್ಕೆ ನಾಟಿ ಕೋಳಿ ಅಂತ ಮಾರಾಟ ಮಾಡ್ತಾರೆ. ಆದ್ರೆ ನಾ ಒಂದು ಓಪನ್ ಆಗಿ ಹೇಳ್ತೀನಿ, ನಾನು ಸೋನಾಲಿ ತಳಿ ಮಾಡ್ತೀನಿ, ಸೋನಾಲಿನ ಮೊಟ್ಟೆನ ತೊಗೋತೀನಿ, ಮರಿನೂ ಕೊಡ್ತೀನಿ ಸೋನಾಲಿನಿ. ಇದ್ರಲ್ಲಿ ಒಂದು 200 ಮೊಟ್ಟೆ ಬಂತಂದ್ರೆ ನಿಜವಾಗಿ ನಮ್ಮ ರೈತರನ್ನು ಕಿಶಾ ಗರಮ್ ಐತಂದ್ರೆ ನಾವು ಮಾತಾಡ್ಲಿಕ್ಕೆ ಕೂಡ ಚೆನ್ನಾಗಿ ಬರುತ್ತದೆ. ಇದು ಒಂದು ಕಿಶಾ ಗರಮ್ ಮಾಡೋ ಚೀಸ್ ಇದು ಸೋನಾಲಿ ತಳಿ ಇದೆ ಸರ್. ಕಾಮನ್ ಆಗಿ ಏನೇನು ಫುಡ್ ಬೇಕಾಗ್ತದೆ ರೀ ಸರ್? ಇದ್ರಲ್ಲಿ ನೋಡಿ ಈಗ ನಮ್ದು ಎರೆಹುಳ ಇರ್ತದ, ನುಗ್ಗಿಕಾಯಿ ಗಿಡಗಳು ಇರ್ತಾವ,
ಆ ನಂತರ APMC ಮಾರ್ಕೆಟ್ನಲ್ಲಿ ಹೋದಂದ್ರೆ ಮಾತ್ರ ಅಂತ ಸಿಗುತ್ತದೆ. ಆ ಥರ ಮಾತ್ರ ಅಂದ್ರೆ ಮಾತ್ರ ಅಂದ್ರೆ ಎಲ್ಲ ಮಿಕ್ಸ್ ದವಸ ಧಾನ್ಯ APMCದಾಗ ಏನು ನೀವು ತೊಗರಿ ಬೆಳೆದಿರಿ, ಮತ್ತೊಬ್ಬರು ಜೋಳ ಬೆಳಿತಾರ, ಮತ್ತೊಬ್ಬರು ಅಕ್ಕಿ ಬೆಳಿತಾರ. ಇದೆಲ್ಲ ಮಾರಾಟ ಮಾಡ್ಲಾಕ ಹೋದಾಗ ತೆಳಗಡೆ ಕಾಟ ಮಾಡುವಾಗ ತೆಳಗಡೆ ಚಲ್ಲಿದಿರ್ತದ. ಅದು ಮಿಕ್ಸ್ ದವಸ ಧಾನ್ಯಗೆ ಅದಕ್ಕೆ ಮಾತ್ರ ಅಂತ ಹೇಳಿ ಕೊಡ್ತಾರ. ಅದು ಮಾತ್ರ ಹಾಕೋದಿರ್ತದ. ಮೀನದ ವೇಸ್ಟೇಜು ಆ ಥರ ಹಲವಾರು ಬರ್ತದ. ಫೀಡ್ ನಮ್ಮ ಭಾಗದಾಗ ಏನು ಬೆಳೀತದ ಅಂದ್ರೆ ಈಗ ನೋಡಂತ ಕೆಲವೊಂದು ವೀಕ್ಷಕರು ಕಲಬುರಗಿದಾಗ ಏನದ ನಾವು ಜೋಳ ತಿಂದಂದ್ರೆ ಸುದೃಢವಾಗಿರ್ತೀವಿ. ಅದೇ ಕೆಲವೊಬ್ಬರು ವೀಕ್ಷಕರು ಇರ್ತಾರೆ, ಅವ್ರು ಬೆಂಗಳೂರು ಹತ್ರ ಇರ್ತಾರೆ, ಅಲ್ಲಿ ರಾಗಿ ಉಂಡಂದ್ರೆ ಅವ್ರು ಸುದೃಢವಾಗಿರ್ತಾರೆ. ಇದು ಕೋಳಿ ಎಲ್ಲಿ ಬೆಳೀತದ ಅಲ್ಲಿ ಏನು ಬೆಳೆ ಬರ್ತದೆ ಅದು ಆಹಾರ ತಿನ್ಸೋದು ತುಂಬ ಅವಶ್ಯಕತೆ ಇದೆ. ಅದರಲ್ಲಿ ಮೀನಿದ ವೇಸ್ಟೇಜ್ ಇದೆ. ಈ ಥರ ಒಂದು ಅಂತ ಹೇಳ್ತಾ ಇಲ್ಲ, ಎರೆಹುಳ ಇದೆ, ಹಲವಾರು ಆಹಾರವನ್ನು ಇದು ಕೋಳಿ ಸಾಕಾಣಿಕೆದಾಗ ನಾವು ಬಳಸ್ತೀವಿ. ಅದರಿಂದ ಒಂದು ಫೀಡಿಂಗ್ ಕಾಸ್ಟ್ನು ಕೂಡ ಕಡಿಮೆ ಆಗುತ್ತದೆ. ಸರ್, ವಿಶೇಷವಾಗಿ ಈ ಕೋಳಿಗಳು ನಾವು ಸಾಕೋ ಇಂಟ್ರೆಸ್ಟ್ ಇದ್ದರೆ ಅವ್ರಿಗೆ ಯಾವ ಥರ ಪ್ರೊವೈಡ್ ಮಾಡ್ತೀರಿ? ಏನಿಲ್ಲ, ಕೆಳಗಡೆ ನಾನು ನಂಬರ್ ನೀಡಿದ್ದೀನಿ. ಆ ನಂಬರ್ ನೀವು ಸಂಪರ್ಕ ಮಾಡಿ ಆನ್ಲೈನ್ ಮುಖಾಂತರನೂ ಟ್ರೈನಿಂಗ್ ಬೇಕಾದ್ರೆ ಟ್ರೈನಿಂಗ್ ಆನ್ಲೈನ್ ಮುಖಾಂತರನೂ ಕೊಡ್ತೀನಿ, ಅಥವಾ ಆಫ್ಲೈನ್ ಬೇಕಾದ್ರೆ ಆಫ್ಲೈನ್ ಕೂಡ ನಾವು ಕಲಬುರಗಿಗೆ ಬಂದು ನಾವು ಟ್ರೈನಿಂಗ್ ಪಡಿಬೋದು. ಈ ಮರಿಗಳನ್ನ ಯಾವ ಥರ ಕೊಡ್ತೀರಿ ಸರ್? ಒಂದಿನ ಮರಿ ಅಷ್ಟೇ ಕೊಡ್ತೀನಿ ನಾನು. 1 ತಿಂಗಳ ಮರಿ ಯಾರಿಗೂ ಕೊಡೋದಿಲ್ಲ. 1 ದಿನದ ಮರಿ ಕೊಡೋದು ರೀಸನ್ ಏನಂದ್ರೆ ಸರ್, 1 ದಿನ ಮರಿ ಯಾಕೆ ತೊಗೊಂಡು ನೀವು ಸಾಕಾಣಿಕೆ ಮಾಡ್ಲಾಕ ನಿಂತಂದ್ರೆ ಅದ್ರದ್ದೆಲ್ಲ ಅಭ್ಯಾಸ ನೀವು ಸ್ವಂತ ಕಲಿಬೋದು. ಇದು ಒಂದು ಸರ್ತಿ ನೀವು ಅಭ್ಯಾಸ ಕಲ್ತೀರ ಅಂದ್ರೆ ಏನದ, ಅಭ್ಯಾಸ ಕಲ್ತಂದ್ರೆ ನೀವು ಸುಲಭವಾಗಿ ನೀವು ಮುಂದೆ ಜೀವನದಾಗ ಯಾವಾಗೂ ನೀವು ಮತ್ತೊಬ್ಬರ ಮ್ಯಾಗ ನಿರ್ಭರ ಆಗೋದಂತ ಅವಶ್ಯಕತೆ ಇರೋದಿಲ್ಲ. ಈಗ ಸಾಮಾನ್ಯವಾಗಿ ಎಲ್ಲ ಕಡೆ 1 ತಿಂಗಳ ಮರಿನೇ ಮಾರಾಟ ಮಾಡ್ತಾರೆ. ಇಲ್ಲ, ಒಂದಿನ ಮರಿ ಕೊಡ್ತೀನಿ ಅಂತ ಹೇಳ್ತೀರಿ. 1 ದಿನ ಮರಿ ಅದೇರ್ದಾಗೆ ಭಾಳ ಬೆಸ್ಟ್ ಬೆನಿಫಿಟ್ ಅದ. ಯಾಕಂದ್ರೆ ಇದ್ರದಿಂದ ಏನಾದ್ರು ರೈತರು ನೀವು ಸ್ವಂತ ಕಲಿಬಹುದು. ಈಗ ನನ್ಗೊಂದು ಸಮಸ್ಯೆ ಇದೆ, ಇದು ನಾ ಕಡ್ಗಿ ತೊಗೊಂಡು ಅಡ್ಡಾಡ್ಬೇಕಾಗ್ತದ. ಇದು ಕಡ್ಗಿ ತೊಗೊಂಡು ಅಡ್ಡಾಡ್ತೀನಿ. ಆದ್ರೆ ನಿಜವಾಗಿ ನಿಮ್ಗೆ ಹೇಳ್ತೀನಿ, ನಂದಪ್ಲೆ ನೀವು ಒಂದು ಮತ್ತೊಬ್ಬರ ಮ್ಯಾಗ ಡಿಪೆಂಡ್ ಇರಬೇಡ್ರಿ. 1 ದಿನ ಮರಿ ತೊಗೊರಿ. 1 ದಿನ ಮರಿ ತೊಗೊಂಡಂದ್ರೆ ಅದು ಆಹಾರ ಯಾವ ಥರ ಕೊಡೋದು, ಲಸಿಕೆ ಯಾವ ಥರ ಕೊಡೋದು, ಸ್ವಂತನೂ ಕೂಡ ಕಲೀರಿ, ತಮ್ಮ ಮಕ್ಕಳಿಗೂ ಕಲಿಸ್ರಿ. ಅದರಿಂದ ಏನಾಗ್ತದ, ಒಂದು ಸ್ವಾವಲಂಬಿಯಾಗಿ ಜೀವನ ಬದುಕಲಾಗ ತುಂಬ ಸುಲಭ ಆಗ್ತದ. ಶಾರ್ಟ್ಕಟ್ ಹೊಡಿಲಾಗ ಎಲ್ಲ ರೈತರಿಗೆ, ಯುವಕರಿಗೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ, ಒಂದು ಮನಸಾರೆ ವಿನಂತಿ ಕೋರುತ್ತೇನೆ. ಶಾರ್ಟ್ಕಟ್ ದಾರಿ ಹುಡುಕಾಡಬೇಡ್ರಿ. 1 ತಿಂಗಳ ಮರಿ ತೊಗೋತೀನಿ, ನಾನು ಡೈರೆಕ್ಟ್ ಮೊಟ್ಟೆ ಮ್ಯಾಗಿದ್ದಿದ್ದು ಕೋಳಿ ತೊಗೋರಿ. ಅದ್ರಲ್ಲಿಂದ ಏನು ಸಮಸ್ಯೆ ಆಗ್ತದ ಅಂದ್ರೆ ಹಲವಾರು ಸಮಸ್ಯೆ ಆಗೋದಂಥ ಸಾಧ್ಯತೆ 100% ಇದೆ. ಅದ್ರ ಸಹ ತಾವು ಇಲ್ಲಿವರೆಗೆ ಭಾಳ ಮಂದಿ ನೋಡ್ರಿ, ಕೋಳಿ ಸಾಕಾಣಿಕೆ ಭಾಳ ವ್ಯವಸಾಯ ಬೆಸ್ಟ್ ಅದ. ಆದ್ರೆ ಮೋಸ ಹೋಗೋದು ಕೆಲವೊಂದು ರೀಸನ್ಗಳಿವೆ. ಶಾರ್ಟ್ಕಟ್ ದಾರಿ ಹುಡ್ಕಾಡಬೇಡ್ರಿ. ನೆಲದಿಂದ ಎದ್ದು ಮ್ಯಾಗ ಬರ್ರಿ. 100% ಇದು ಆದಾಯ ಇದೆ. ಇದು ಒಂದೇ ಅಂತಿಲ್ಲ, ಈ ಜಗತ್ತಿನಲ್ಲಿ ರೊಕ್ಕ ದಬಾಜ್ ಬಿದ್ದಿದೆ. ರೊಕ್ಕ ಎತ್ತೋನಿಗೆ ಒಂದು ಬರೀ ಕಲಾ ಬೇಕಾಗ್ಯದ. ಇದು ನಾಟಿ ಕೋಳಿನೂ ಭಾಳ ದೊಡ್ಡದು ಇಂಡಸ್ಟ್ರಿ ಇದೆ. ನೀವು 1 ದಿನ ಮರಿ ತೊಗೊಂಡ್ಕೆ ನೀವು ವ್ಯವಸಾಯ ಪ್ರಾರಂಭ ಮಾಡಿ. ನಿಮ್ಮ ಜೊತೆಯಲ್ಲಿ ಕೂಡ ಕೆಲಸ ಮಾಡ್ತೀನಿ. ನಿಮ್ಗೆ ಎಲ್ಲ ಥರದ ಮಾರ್ಗದರ್ಶನ ಕೂಡ ಮಾಡುತ್ತೇನೆ. ಮಾರುಕಟ್ಟೆ ವ್ಯವಸ್ಥೆ ಕೂಡ ನಾನೇ ಖಂಡಿತ ಮಾಡುತ್ತೇನೆ. ಈಗ 1 ದಿನದ ಮರಿ ಬೇಕಂದ್ರೆ ಏನು ರೇಟಿಗೆ ಕೊಡ್ತೀರಿ ಸರ್? 1 ದಿನ ಮರಿ 40 ರೂಪಾಯಿಗೆ ಒಂದು ಕೊಡ್ತೀನಿ. 40 ರೂಪಾಯಿ ಒಂದು ಮರಿ ಕೊಡುತ್ತೇನೆ. ತಗೊಳ್ಳೋರಿಗಿನ ಅನುಕೂಲ ಆಗ್ತದೆ. 100% ಅನುಕೂಲ ಅದ ಸರ್. ಅದ್ರ ಬಗ್ಗೆ ಏನು, ತಿಂಗಳ ಮರಿ ಅಂದ್ರೆ ಮತ್ತೆ ಜಾಸ್ತಿ ರೇಟ್ ಆಗ್ತದೆ. 100-110 ರೂಪಾಯಿ ಹೇಳ್ತಾರ. ಅದ್ರದಾಗ ಮತ್ತೆ ಹೇಳ್ತಾರ ನಾಟಿ ಇದೆ, ಪ್ಯೂರ್ ನಾಟಿ ಇದೆ ಅದು ಅಂತ ಹೇಳ್ತಾರ. ಪ್ಯೂರ್ ನಾಟಿ ಬಲಿಗೆ ಯಾರನ್ನೂ ಬೆಳಬೇಡ್ರಿ. ನಿಮ್ಗೆ ಒಂದು ಮನಸಾರೆ ಒಂದು ವಿನಂತಿ ಮಾಡ್ತೀನಿ, ನೀವು ಯಾವತ್ತೂ ಕೋಳಿ ಸಾಕಾಣಿಕೆ ಮಾಡಿ ಫ್ರೀ ರೇಂಜ್ದಾಗ ಮಾಡ್ದಂದ್ರೆ ಅದಕ್ಕೆ 100% ನಿಮ್ಗೆ ಆದಾಯ ಅದ. ಫ್ರೀ ರೇಂಜ್ದಾಗ ಮಾಡಬೇಕು. ಇದೇ ತಳಿ ಅದೇ ತಳಿ ಅಂತ ಹೇಳ್ತಾ ಇಲ್ಲ ನಾನು. ಸುಧಾರಿತ ತಳಿಗಳು ತಗೋರಿ, ಫ್ರೀ ರೇಂಜ್ ಬಿಡ್ರಿ. ಫ್ರೀ ರೇಂಜಿಗೆ ನಾವು ಬಿಸಿಲಾಗ ಕುಂತಂದ್ರೆ ನಾವು ಬಿಸಿಲನ್ನು ತಾಳ್ಕೊಂಬೋದಂತ ನಮ್ಮ ಕಡೆ ಶಕ್ತಿ ಅದ. ಆ ಕೋಳಿನಲ್ಲಿನೂ ಇದೆ, ಚಳಿನೂ ತಾಳ್ಕೊಂಬೋ ಶಕ್ತಿ ಇರಬೇಕು. ಅವಾಗ ಏನಾಗ್ತದೆ, ಅದು ಪೂರಾ ನಾಟಿ ಕೋಳಿ ಅಪ್ಲೆ ಟೇಸ್ಟ್ ಬರೋದು 100% ಸಾಧ್ಯತೆ ಇದೆ. ಈಗ ನಾಟಿ ಕೋಳಿಗೂ ಈ ಸೋನಾಲಿಗೂ ಡಿಫ್ರೆನ್ಸ್ ಏನಂತೀರಿ? ಡಿಫ್ರೆನ್ಸ್ ಸರ್, ನಿಜವಾಗಿ ಹೇಳ್ಬೇಕಂದ್ರೆ ಯಾವಾಗ ನಾವು ಫ್ರೀ ರೇಂಜ್ದಾಗ ಮಾಡ್ತೀವಿ, ಫ್ರೀ ರೇಂಜ್ದಾಗ ಮಾಡೋದಂದ್ರೆ ಒಂದು ನಾಟಿ ಕೋಳಿ ಮೊಟ್ಟೆ, ಇನ್ನೊಂದು ಸೋನಾಲಿ ಮೊಟ್ಟೆ, ಎರಡೂ ಕೂಡ ಮೊಟ್ಟೆ ಎದುರು ಇಟ್ಟಂದ್ರೆ ಇದು ಗುರುತಿಸ್ಬೇಕಂದ್ರೆ 15 ಸೆಕೆಂಡ್ ಹಿಡಿಬೋದು ನನಗೆ. ಒಂದೊಂದು ಸರ್ತಿ 2 ನಿಮಿಷದಾಗೂ ಕುಣಿಯೋದಂಥ ಸಾಧ್ಯತೆಯೂ ಇಲ್ಲ. ಏನು ಇದ್ರದಾಗ ವ್ಯತ್ಯಾಸ ಇಲ್ಲ. ಮತ್ತು ಮೌಸನಲ್ಲಿನೂ ಕೂಡ ಅದೇ ಥರ ಇದೆ. ಫ್ರೀ ರೇಂಜ್ನಲ್ಲಿ ಏನು 5 ತಿಂಗಳ 6 ತಿಂಗಳ ಒಂದು ಹುಂಜೆ ಏನು ಆಗಿದ್ದಿರ್ತದೆ, ಅದು ನೀವು ಕಟಿಂಗ್ ಮಾಡಿ ತಿಂದು ನೋಡಿ, ಶೂರ್ 1% ವ್ಯತ್ಯಾಸ ಇರೋದಿಲ್ಲ. ಈಗ ಫ್ರೀ ರೇಂಜ್ ಅಂದ್ರೆ ಯಾವ್ಯಾವ ಟೈಮಲ್ಲಿ ಬಿಡ್ಬೇಕು ಸರ್ ಹೊರಗಡೆ? ಸರ್, ಸೂರ್ಯ ಹೊತ್ತೊಂಡ್ರದಂದ್ರೆ ಕೋಳಿಗಳು ಹೊರಗಡೆ ಬಿಡೋದು, ಕತ್ತಲಾಗಿದ್ಮೇಲೆ ಒಳಗಡೆ ತಾನೇ ಹೋಗಿ ಸೇರಿಬಿಡ್ಬೋದು. ಒಟ್ಟಿನಲ್ಲಿ ನಾವು ನಾಟಿ ಕೋಳಿ ಯಾವ ಥರ ಸಾಕಾಣಿಕೆ ಮಾಡ್ತೀವೋ ಅದೇ ಥರ ಈ ಸೋನಾಲಿ ತಳಿನೂ ಸಾಕಾಣಿಕೆ ಮಾಡ್ಬೋದು. ನಾಟಿ ಕೋಳಿಕಾನು ಇದು ಆ್ಯಕ್ಚುಲಿ ಸುಲಭ ಸರ್. ನಾಟಿ ಕೋಳಿಕಾನು ಇದು ಸುಲಭ ಅದ. ಯಾಕಂದ್ರೆ ಇದು ಮೊಟ್ಟೆ ಸೈಜ್ನು ಸ್ವಲ್ಪ ದೊಡ್ಡ ಬರ್ತದ. ಇದ್ರದ್ದು ಒಂದು ಇಮ್ಯುನಿಟಿ ಪವರ್ ಹೆಚ್ಚಿಗೆ ಇದ್ರದಾಗ ಅದ. ನಾಟಿ ಕೋಳಿದಾಗ ಆ್ಯಕ್ಚುಲಿ ಇಮ್ಯುನಿಟಿ ಪವರ್ ಇಲ್ಲಿ. ನಿಮ್ಗೆ ಆಗಲೇ ಹೇಳಿ ನೋಡಿ, ಮನೆ ಎದುರು ಅಡ್ಡಾಡುವಾಗ 4 ಇಲ್ಲ ಅಂದ್ರೆ 6 ಮರಿನೇ ಕಾಣಿಸ್ತಾವೆ.
ಯಾಕಂದ್ರೆ ಹ್ಯುಮಿನಿಟಿ ಪವರ್ ಅದು ಭಾಳ ಮೊಟ್ಟೆ ಸಿಕ್ಕಿರ್ತದೆ. ಆದರೆ ಕೆಲವೊಬ್ಬರು ಮಂದಿ ಈ ಥರ ಒಂದು ಸ್ವಲ್ಪ ಮಂದಿ ಅಂತಾರೆ ನಾಟಿ ಕೋಳಿನಲ್ಲಿನೇ ಹ್ಯುಮಿನಿಟಿ ಪವರ್ ಹೆಚ್ಚಿಗಿದೆ, ಅದರಲ್ಲಿ ನಿಜವಾಗಿ ಸರ್ ಕಡಿಮೆ ಇದೆ. ನಾ ಒಂದಿಲ್ಲ ಹಲವಾರು ಅಧ್ಯಯನ ಮಾಡಿದ್ದೀನಿ. ಈಗ ಸುಮಾರು 2016ದಿಂದ ನಾವು ವ್ಯವಸಾಯ ಮಾಡ್ತಾ ಇದ್ದೀನಿ. ನಾನು ಕೂಡ ಮೊದಲು ನಾಟಿ ಕೋಳಿನೇ ಅಂತಿದ್ದೆ. ಆದರೆ ನಾಟಿ ಕೋಳಿನಲ್ಲಿ ಹಲವಾರು ಮಂದಿಗೆ ನಷ್ಟನೂ ಆಗಿದ್ದಾರೆ. ಅದು ಆದಾಯ ಕರೆಕ್ಟ್ ಬರೋದಿಲ್ಲ. ಇದು ಸೋನಾಲಿ ಮಾಡ್ದಂದ್ರೆ ಎಲ್ಲರಿಗೂ ಕೂಡ ಒಂದು ಸುಲಭವಾಗಿ ಆದಾಯ ಮಾಡೋದಂಥ ವ್ಯವಸಾಯ ಇದೆ. ಸರ್, ನೀವು ವಿಶೇಷವಾಗಿ ಈ ಸೋನಾಲಿ ಕೋಳಿಗಳನ್ನು ಎಲ್ಲೆಲ್ಲಿ ಕೊಟ್ಟಿದ್ದೀರಿ, ಎಲ್ಲೆಲ್ಲಿ ಯಶಸ್ವಿ ಆಗಿದ್ದಾರೆ, ಅದ್ರ ಬಗ್ಗೆ ಹೇಳಿ. ಇದು ಸರ್ ಒಂದೆರಡು 2016ದಿಂದ ಮಾಡ್ತಾ ಇದ್ದೀನಿ. ನಾ ಹಲವಾರು ಮಂದಿಗೆ ಕೊಟ್ಟಿದ್ದೀನಿ. ಎಲ್ಲರ ಕಡೆನೂ ಇದು ಸೋನಾಲಿ ತಳಿದ್ರೆ ಭಾಳ ತುಂಬ ಅದ್ಭುತ ರಿಸಲ್ಟ್ ಇದೆ. ಇದು ಸೋನಾಲಿನಲ್ಲಿ ಯಾರನ್ನೂ ಕೂಡ ಸಮಸ್ಯೆ ಆಗಿಲ್ಲ. ನಾಟಿ ಕೋಳಿನಲ್ಲಿ ಸಮಸ್ಯೆ ಕೆಲವೊಂದು ಆಗಿದೆ, ಕೆಲವೊಂದು ಸಮಸ್ಯೆ ಅವ್ರಿಗೆ ಮಾಡ್ತಾ ಬಂದಿಲ್ಲ, ಅಥವಾ ನಾಟಿ ಕೋಳಿ ಮರಿಗಳು ತುಂಬ ಚಿಕ್ಕದಿರೋದ್ರಿಂದ ಅದ್ರಲ್ಲಿ ನಷ್ಟ ಅನ್ಬೋದವ್ರು ಭಾಳ ಮಂದಿ ನಾ ಸ್ವಂತ ನೋಡಿದವ್ ಇದ್ದೀನಿ. ಅದ್ರಲ್ಲಿ ಒಂದು ಕಲಬುರಗಿಯಲ್ಲಿ ಒಬ್ಬರಿಗೆ ಕೊಟ್ಟಿದ್ದ, ಅವ್ರದ್ದು ಏನಾಗಿದೆ ಸರ್, ಅವ್ರಿಗೆ ನಿಜವಾಗ ಅವ್ರಿಗೆ ಸಾಕಾಣಿಕೆ ಮಾಡ್ಲಾಕ ಬಂದಿಲ್ಲ. ಕೋಳಿಗಳು ಪೂರ ಸತ್ತೋಗಿದ್ಮ್ಯಾಗ ಅವ್ರಿಗೆ ಹಲವಾರು ನಷ್ಟ ಆಗಿದೆ. ಆದರೆ ಕಲಬುರಗಿಯಲ್ಲಿ ಆಗಿದೆ. ಆದ್ರೆ ಬೇರೆ ಕಡೆ ನಾನು ನೋಡ್ತಾ ಇದ್ದೀನಿ ಸೋನಾಲಿದಾಗ ಕೊಟ್ಟಂದ್ರೆ ಎಲ್ಲಿನೂ ಕೊಡ್ಲಾಕ ನನಗೆ ಏನೂ ಸಮಸ್ಯೆ ಉದ್ಭವ ಆಗಿಲ್ಲ. ಒಟ್ಟಿನಲ್ಲಿ ಈ ಸೋನಾಲಿ ತಳಿ ಸಾಕೋದ್ರಿಂದ ಇನ್ಕಮ್ ಅಂತ ಹೇಳ್ತಾರೆ. 100% ಆದಾಯ ಇದೆ. ಓಕೆ, ಈಗ ಈ ನಿಮ್ಮ ಹತ್ರ ಈ ಮರಿ ತಗೊಂಡ್ಮೇಲೆ ನೀವು ಯಾವ ಥರ ಅವ್ರಿಗೆ ಸಜೆಸ್ಟ್ ಮಾಡ್ತೀರಿ, ಯಾವ ಥರ ಸಪೋರ್ಟಿಂಗ್ ಆಗಿರ್ತೀರಿ? ವ್ಯಾಕ್ಸಿನ್ ಮಾಡೋದಾಯಿತು, ಬ್ರೂಡಿಂಗ್ ಕಾವು ಕೊಡೋದಾಯಿತು, ಆ ನಂತರ ಅದಕ್ಕೆ ಆಹಾರ ಯಾವ ಥರ ಕೊಡಬೇಕು. ಯಾವಾಗ ನೀವು ಒಂದು ಏನಾರ ಸಮಸ್ಯೆ ಆಗ್ಯದ ಅಂದ್ರೆ ತಿಳ್ಕೊಳ್ಳಿ, ಒಂದು ಕೋಳಿಗಳು ಇರ್ತಾವೆ, ಒಂದೊಂದು ಕೋಳಿಗಳು ಕುಂಟ್ಕೋತಿರ್ತಾವೆ ಅಂದ್ರೆ ಅದಕ್ಕೇನು ಪ್ಯಾರಲೈಸ್ ಅದಾಪ್ಲೆ ಆಗಿದಿರ್ತದೆ. ನಿಮ್ದು ಏನು ಕೋಳಿಗಳಿಗೆ ಏನು ಸಮಸ್ಯೆ ಆಗ್ಯದ ಅದು ನೀವು ಹೇಳ್ದಂದ್ರೆ ಅದ್ರ ಬಗ್ಗೆ ನಾವು ತಕ್ಷಣವೇ ನೀವು ವಿಡಿಯೋ ಮಾಡಿ ಹಾಕಬೇಕು. ವಿಡಿಯೋ ಮಾಡಿ ಹಾಕ್ದಂದ್ರೆ ಅದಕ್ಕೆ ಏನು ಪರಿಹಾರ ಮಾಡ್ಬೇಕಂಬದು ನಿಮ್ಗೆ ಖಂಡಿತ ಅವಾಗಿಂದ ನಿಮ್ಗೆ ಅದ್ರ ಮಾರ್ಗದರ್ಶನ ಕೂಡ ನಾನು ಮಾಡಿಬಿಡ್ತೀನಿ. ಸರ್, ಮಾರ್ಕೆಟಿಂಗ್ ಬಗ್ಗೆ ನೀವು ಬೆಳೆಸ್ರಿ, ಮಾರಾಟ ಮಾಡ್ಲಾಕ ನಾ ಮೊಟ್ಟೆ ಮಾರಾಟ ಮಾಡ್ಲಾಕ ಸದಾ ಸಿದ್ಧವಾಗಿದ್ದೀನಿ. ಮೊಟ್ಟೆ ಮಾರಾಟ ಮಾಡ್ಲಾಕ ಇನ್ನೂ 1 ವರ್ಷ ಅಥವಾ 1.5 ವರ್ಷದಲ್ಲಿ ಮಾಂಸದ ಕೂಡ ಖಂಡಿತ ಅದ್ರೂ ಕೂಡ ಯೋಜನೆ ನಡೆದಿದೆ. 1.5 ವರ್ಷದಾಗ ಅಥವಾ 2 ವರ್ಷದಾಗ ಇದು ಖಂಡಿತ ಮಾಂಸನೂ ತೊಗೋತೀನಿ. ಇವಾಗ ಸಿದ್ಧವಾಗಿದ್ದೀನಿ ನಾನು ಮೊಟ್ಟೆಗೋಸ್ಕರ ಏನೂ ಕೊರತೆ ಇಲ್ಲ. ಮೊಟ್ಟೆ ನೀವು ಎಷ್ಟು ಬೆಳೆಸ್ರಿ ನಾ ಮಾರಾಟ ಮಾಡ್ಲಾಕ ಸಿದ್ಧವಾಗಿದ್ದೀನಿ. ಓಕೆ ಸರ್.